ವೀಕ್ಷಕರೇ, ಬಾಳು ಬೆಳಗುಂದಿ ಲೈಫ್ ಸ್ಟೋರಿ ಪಾರ್ಟ್ 3 ಸರಿಗಮಪದಲ್ಲಿ ಈ ಜವಾರಿ ಉತ್ತರ ಕರ್ನಾಟಕದ ಹುಡುಗನ ಕ್ರೇಜ್ ಹೇಗಿದೆ. 3ನೇ ಕ್ಲಾಸ್ ಓದಿದಂತಹ ಹುಡುಗ ರೈಟರ್ ಮತ್ತೆ ಸಿಂಗರ್ ಆಗಿದ್ದು ಹೇಗೆ, ಹಾವೇರಿ ಯುವಕನ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಸರಿಗಮಪ ಸೀಸನ್ 21 ನಲ್ಲಿ ಸೆಲೆಕ್ಟ್ ಆಗಿರೋ ಬಾಳು ಬೆಳಗುಂದಿ ಪಾರ್ಟ್ 1 ಪಾರ್ಟ್ 2 ಈಗಾಗಲೇ ಅಪ್ಲೋಡ್ ಮಾಡಿದ್ರು. ಪಾರ್ಟ್ 3 ಕೂಡ ಬೇಕು ಅಂತ ತುಂಬಾ ಜನ ವೋಟ್ ಮಾಡಿದ್ದೀರಾ. ಅದಕ್ಕೋಸ್ಕರ ಪಾರ್ಟ್ 3 ಮಾಡ್ತಾ ಇದ್ದೀನಿ. ಪಾರ್ಟ್ 3 ನಲ್ಲಿಯೂ ಕೂಡ ಸಾಧ್ಯವಾದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸರಿಗಮಪ ಆಡಿಷನ್ಗೆ ಹೋಗೋಕ್ಕೂ ಮುಂಚೆನೆ ಉತ್ತರ ಕರ್ನಾಟಕದಲ್ಲಿ ಈ ಬಾಳು ಬೆಳಗುಂದಿ ತಕ್ಕ ಮಟ್ಟಿನ ಪಾಪ್ಯುಲರ್ ವ್ಯಕ್ತಿಯಾಗಿದ್ರು. ಯೂಟ್ಯೂಬ್ ನಲ್ಲಿ 12 ಲಕ್ಷ ಚಂದಾದಾರರನ್ನು ಹೊಂದಿರುವ ಈ ಬಾಳು ಬೆಳಗುಂದಿ ತಮ್ಮ ಟ್ಯಾಲೆಂಟ್ ನ ಮುಖಾಂತರ ಉತ್ತರ ಕರ್ನಾಟಕದವರ ಮನೆ ಮಾತಾಗಿದ್ದಾರೆ. ಈಗ ಸರಿಗಮಪಗೆ ಕೂಡ ಕಾಲಿಟ್ಟಿದ್ದಾರೆ. ಇನ್ನು ಸರಿಗಮಪ ಆಡಿಷನ್ ನಲ್ಲಿ ಬೇರೆ ಬೇರೆ ಹಲವಾರು ಸ್ಪರ್ಧಿಗಳು ಬೇರೆ ಬೇರೆ ಸಿನಿಮಾ ಹಾಡುಗಳನ್ನ ಹಾಡ್ತಾ ಇದ್ರು. ಆದ್ರೆ ಈ ಬಾಳು ಬೆಳಗುಂದಿ ಅವರು ತಾವೇ ರಚಿಸಿ ತಾವೇ ಹಾಡಿರುವ ಹಾಡುಗಳನ್ನೇ ಹಾಡಿ ಶೋಗೆ ಸೆಲೆಕ್ಟ್ ಆಗಿದ್ದಾರೆ. ಈತನ ಈ ಪ್ರತಿಭೆಗೆ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಹಾಗೂ ರಾಜೇಶ್ ಕೃಷ್ಣನ್ ಕೂಡ ಫಿದಾ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷಣದಲ್ಲೇ ಹಾಡನ್ನು ರಚಿಸಿರೋದನ್ನ ನೋಡಿ ಆಂಕರ್ ಅನುಶ್ರೀ ಅವರು ಕೂಡ ಬೆರಗಾಗಿದ್ದಾರೆ. ಸುಮ್ಮನೆ ಹವ್ಯಾಸದಿಂದ ಹಾಡೋಕೆ ಶುರು ಮಾಡಿದ್ರು ಬಾಳು ಬೆಳಗುಂದಿ. ಆದ್ರೆ ಈಗ ತಮಗೆ ಗೊತ್ತಿಲ್ಲದೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಸರಿಗಮಪಗೆ ಕೂಡ ಸೆಲೆಕ್ಟ್ ಆಗುವಷ್ಟು. ಅಷ್ಟೇ ಅಲ್ಲದೆ ಇವರೇ ಹಾಡುಗಳನ್ನ ಬರೆಯುತ್ತಿದ್ದು ಇಲ್ಲಿಯವರೆಗೂ ಸುಮಾರು 500ರಿಂದ 600 ಹಾಡುಗಳನ್ನು ಬರೆದು ಹಾಡಿದ್ದಾರೆ. ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರೂ ಕೂಡ ಓದಿರೋದು ಜಸ್ಟ್ 3ನೇ ಕ್ಲಾಸ್. ಎಜುಕೇಶನ್ ಕಮ್ಮಿ ಇದ್ರೂ ಕೂಡ ಕನ್ನಡದಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಾಡುಗಳನ್ನ ಬರೆದು ಹಾಡುವಂತ ಪ್ರತಿಭಾವಂತ ಈ ಬಾಳು ಬೆಳಗುಂದಿ. ಇನ್ನು ಬಾಳು ಬೆಳಗುಂದಿ ಅವರ ಮದುವೆ ಮತ್ತು ಇವರ ಪ್ರತಿ ತಿಂಗಳ ಯೂಟ್ಯೂಬ್ ನ ಆದಾಯ ಪಾರ್ಟ್ 1 ಪಾರ್ಟ್ 2 ನಲ್ಲೇ ತಿಳಿಸಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳನ್ನ ಇದುವರೆಗೂ ನೋಡಿಲ್ಲ ಅಂದ್ರೆ ಮೇಲೆ ಐ ಕಾರ್ಡ್ ನಲ್ಲಿ ಹಾಕ್ತೀನಿ, ನಿಮ್ಗೋಸ್ಕರ ಕ್ಲಿಕ್ ಮಾಡಿ ನೋಡಿ. ಹಾಗೆ ನಮ್ಮ ಬಾಳು ಬೆಳಗುಂದಿ ಅವರ ಸಾಕಷ್ಟು ಹಾಡುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸ್ತಿವೆ. ಇಲ್ಲಿವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಯಾರ ಬಗ್ಗೆ ಬೇಕೆಂಬುದನ್ನು ಕಮೆಂಟ್ ಮಾಡುವ ಮೂಲಕ ನೀವೇ ನಿರ್ಧರಿಸಿ. ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ.